ಯತ್ನಾಳ್ ಗೌಡ್ರು ಬಹಳಷ್ಟು ಅಪೇಕ್ಷೆ ಪಟ್ಟಿದ್ದಾರೆ ನಾ ಎದ್ದು ಮಾತಾಡಬೇಕು ಅಂಥೇಳಿ. ಒಂದು ಸೆಕೆಂಡ್ ಮೊನ್ನೆ ನರೇಂದ್ರ ಸ್ವಾಮಿ ಅವರು ಹೇಳಿದರು, ಅಲ್ಲಿ ನೋಡ್ರಿ ಸಮಾನತೆಯ ಅವಕಾಶಗಳನ್ನು ಕೊಡ್ರಿ. ನೋಡ್ರಿ, ಇದೇ ಸದನ ಅವರ ಪಾಪ್ಯುಲೇಷನ್ ಎಷ್ಟೈತಿ, ಪರಿಶಿಷ್ಟರ ಪಾಪ್ಯುಲೇಷನ್, ಅಷ್ಟು ಹಣ ಕೊಡೋದಕ್ಕೆ ಟೇಬಲ್ ಬಡಿದು ನಾವು ಸ್ವಾಗತ ಮಾಡಿದ್ವಿ. ನೌಕರಿಯೊಳಗೆ ಅಲ್ಲ ರೀ, ಸ್ವಲ್ಪ ಮಾತಾಡಕ್ಕೆ ಬಿಡ್ರಿ ನಮಗೆ ಮುನಿರತ್ನ. ಅದ್ರ ಜೊತೆಗೆ ಜಾರ್ಜ್ ಅವರೇ, ಮೊನ್ನೆ ಅರವಿಂದ್ ಜ್ಞಾನೇಂದ್ರ ಅವ್ರಿಗೆ ಗೊತ್ತಿದೆ, ಈ ನೌಕರಿಯೊಳಗೆ ನಾವು ಏನು ಸೆಲೆಕ್ಷನ್ ಮಾಡ್ತೀವಲ್ಲ, ಅವಾಗ ಸರಳವಾಗಿ ನಾವು ರಿಸರ್ವೇಷನ್ ಕೊಡ್ತೀವಿ, ನಾವೆಲ್ಲರೂ ಇಲ್ಲ ಅಂತೀವಿ. ಈಗ ಸ್ಥಾನಮಾನಗಳಲ್ಲಿ ಅವಕಾಶ ಕೊಡುವಾಗ ಇಷ್ಟ್ಯಾಕೆ ಹಿಂದೇಟು ಹಾಕ್ತೀರಿ? ಆಮೇಲೆ ಹೇಳಿದ್ರು ಬಸವನಗೌಡರು, ನಮ್ಮ ಬ್ಯಾಂಕ್ನೊಳಗೆ ಪರಿಶಿಷ್ಟರು ಇದ್ದಾರೆ, ಮಹಿಳೆ ಇದ್ದಾರೆ, ಹಿಂದುಳಿದವರು ಇದ್ದಾರೆ. ಇಲ್ಲ ಅಂತ ಅಲ್ಲ, ಸಹಕಾರಿ ಕ್ಷೇತ್ರದೊಳಗೆ 150 ಮೇಲೆ ಸಮಾನತೆಯಿಂದ ಇದ್ದಾರೆ. ಈಗ ನಿಮ್ಮ ಬ್ಯಾಂಕ್ನೊಳಗೆ, ನಿಮ್ಮ ಸಂಸ್ಥಾದೊಳಗೆ ಚುನಾವಣೆ ಆಗುತ್ತೆ ಅಂತೇಳಿರಿ. ಆ ಪರಿಶಿಷ್ಟರು, ಆ ಹಿಂದುಳಿದವರು, ಆ ಮಹಿಳೆ ನಿಮ್ಮ ಪೆನಲ್ನಾಗ ನಿಂತ್ರೆ ಅಷ್ಟ ಆರ್ಚ್ ಬರ್ತಾರ. ನಿಮ್ಮ ಪೆನಲ್ನಾಗ ನಿಂತ್ರೆ ಅಷ್ಟ ಆರ್ಚ್ ಬರ್ತಾನೆ. ನಿಮ್ಮ ಪೆನಲ್ನಾಗ ನಿಲ್ಲಿಸುವಂಥ ಆ ದೊಡ್ಡಸ್ತಕ್ಕೆ ನಿಮ್ಮ ಮನಸ್ಸಿನೊಳಗಿದ್ರೆ ಮಾತ್ರ ಅವ. ಇಲ್ಲಾಂದ್ರೆ ನೀವೇ ಹೇಳ್ರಿ, ಎಷ್ಟು ಸಂಸ್ಥಾನಗಳೊಳಗೆ ಸಮಾಜದಲ್ಲಿ ಎಲ್ಲ ಜಾತಿ ಪಂಗಡಗಳು ರಿಪ್ರೆಸೆಂಟ್ ಆಗ್ಯಾವು? ಆಗಿಲ್ಲ. ಅದನ್ನು ನೋಡೋಣ ಈ ಪ್ರಯೋಗ, ನಾಮಕರಣ ಪ್ರಯೋಗ ನಡ್ಕೊಂಡು ಬಂದಿದೆ. ಮೊನ್ನೆ ಹರೀಶ್ ಗೌಡ್ರು ಹೇಳಿದರು, ವೈದ್ಯನಾಥನ್ ವರದಿ ಬಂದಿತ್ತು, ಆ ಸ್ಕೀಮ್ ಇತ್ತು, ಆ ಸ್ಕೀಮ್ ಮುಗಿದು ಆ ಸ್ಕೀಮ್ ಈಗಿಲ್ಲ, ಅದಕ್ಕೆ ಅಗ್ರಿಮೆಂಟೂ ಇಲ್ಲ, ಆ ಸ್ಕೀಮೂ ಇಲ್ಲ, ಅದರಿಂದ ಯಾವುದೇ ಈ ಸಂದರ್ಭದೊಳಗೆ ನಮ್ಗೆ ಹಣಕಾಸಿಲ್ಲ. ಅದಿಲ್ಲ. ಈಗ ವೈದ್ಯನಾಥನ್ ವರದಿ ಪ್ರಕಾರ ವೈದ್ಯನಾಥನ್ ಸ್ಕೀಮ್ ಹ್ಯಾಸ್ ಗಾನ್ ನೌ, ಅದಿಲ್ಲ. ಅದ್ರ ಜೊತೆಗೆ ಅಧ್ಯಕ್ಷರೇ, ಈಗ ಇದ್ರೊಳಗೆ ನಿಮ್ದೊಂದು ಅನುಮಾನ ಇತ್ತು, ಇವರು ನಾಮಿನೇಟ್ ಮಾಡಿದವ್ರನ್ನ ರಾಜಣ್ಣ ಕಾಂಗ್ರೆಸ್ನವರು ಅಂತೇಳಿ ಹಾಕಿ ಅವ್ರನ್ನ ಅಧ್ಯಕ್ಷರು ಮಾಡ್ತಾರೆ ಅಂತೇಳಿ. ಯಾರನ್ನ ನಾಮಿನೇಟ್ ಮಾಡ್ತಾರ ಅವನಿಗೆ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಇಲ್ಲ. ಅದನ್ನು ಸ್ಪಷ್ಟಗೊಳಿಸಿದ್ದಾರೆ. ಆದ್ದರಿಂದ ಈ ಚುನಾವಣೆಯೊಳಗೆ ಈ ಪಾರ್ಟಿ ಆ ಪಾರ್ಟಿ ಅಂತ ಬರಂಗಿಲ್ಲ. ಈಗ ಬಸವನಗೌಡರ ಬ್ಯಾಂಕ್ನಾಗ ನಮ್ಮ ಪಾರ್ಟಿಯವರಿಲ್ಲ ಅದಾರ. ಈ ಸಹಕಾರಿ ಕ್ಷೇತ್ರದೊಳಗೆ ಪಾರ್ಟಿ ವೈಸ್ ಚುನಾವಣೆಗಳು ಭಾಳಷ್ಟು ಕಡಿಮೆ, ಕೆಲವು ಕಡೆ ಮಾತ್ರ. ಆದ್ದರಿಂದ ಸಮಾಜದಲ್ಲಿ ನಾವು ಎಲ್ಲರಿಗೂ ಅವಕಾಶ ಕೊಡೋದನ್ನು ಸಹಕಾರಿಗಳ ಮುಂದಾಗಿ ಕೊಡಬೇಕು. ಆದರೆ ಕೆಲವು ಕಡೆ ನಾವು ಕೊಡೋದಿಲ್ಲ. ಅಂಥಲ್ಲಿ ರಾಜಣ್ಣವರು ಕಾನೂನು ಅಗತ್ಯ ಬೀಳ್ತದೆ, ಅದು ಪರಿಣಾಮ ಬೀರ್ತದೆ. ಅದಕ್ಕೆ ಇದನ್ನು ನಾವೆಲ್ಲರೂ ಒಪ್ಕೊಂಡ್ರೆ ಸಮಾನತೆಗೆ ನಾವು ಎಲ್ಲರೂ ಪ್ರೋತ್ಸಾಹ ಮಾಡ್ದಂಗೆ ಆಗುತ್ತೆ. ಅದಕ್ಕೆ ಒಪ್ಪಬೇಕು ಅಂತೇಳಿ ನಾನು ಕೇಳ್ತೀನಿ. ಟಿದವರು ಆ ಪೆನಲ್ದಾಗ ನಿಂತರೆ ಆಚೆ ಬರ್ತಾರೆ ಅಂತ ಹೇಳ್ತಾರೆ. ನಮ್ಮ ಸಿದ್ದೇಶ್ವರ ಬ್ಯಾಂಕ್ನಾಗನೇ ನಮ್ಮ ಪೆನಲ್ದಾಗ ಇದ್ದವರೇ ಸೋತರು, ಅಪೋಸಿಷನ್ ಇದ್ರಾಗಿದ್ದವರೇ ಆಚೆಕೊಂಡ್ರು. ಹಂಗೆ ನೀವು HK ಪಾಟೀಲ್ರು ಅವರು ನಿಲುವು ಒಬ್ಬ ಸಹಕಾರಿ ನಿಲುವಲ್ಲ, ಅದು ಒಂದು ಪಾರ್ಟಿಗೆ ಸೀಮಿತ ಆಗಿ ಮಾತಾಡ್ಯಾರ. ಮೆಜಾರಿಟಿ ಇದೆ, ಏನ್ ಮಾಡ್ಕೋತೀರಿ ಮಾಡ್ಕೋರಿ, ಮುಂದೆ ಏನು ಬರ್ತೈತೆ.